ನಾನು ನಿಮ್ಮ ಮೊಬೈಲ್ ಪುಷ್ಪ. ನಿಮಗೆ ಈಗ ಒಂದು ಹೊಸ ಕಥೆನ ಹೇಳ್ತೀನಿ. ಕಥೆ ಹೆಸರೇನಪ್ಪ ಅಂದರೆ ಗುಡುಗುಡು ಗುಮ್ಮಟ ದೇವರು. ನೀವು ಬೇರೆ ಎಲ್ಲ ದೇವರನ್ನು ಕೇಳಿದ್ದೀರಲ್ವಾ, ಇದು ಗುಡುಗುಡು ಗುಮ್ಮಟ ದೇವರು. ಏನಪ್ಪ ಈ ಕಥೆ ಅಂತಂದರೆ, ಒಂದು ಊರಲ್ಲಿ ಒಂದು ಹಾಡಿನ ಮರಿ ಇತ್ತು. ಹಾಡು ಅಂದರೆ ಅದನ್ನು ಮೇಕೆ ಅಂತಲೂ ಕರೀತಾರೆ, ಹಾಡು ಅಂತಲೂ ಕರೀತಾರೆ. ಆ ಹಾಡಿನ ಮರಿಗೆ ದಿನ ಶಾಲೆಗೆ ಹೋಗ್ತಾ ಇತ್ತು. ನೀವು ಶಾಲೆಗೆ ಹೋಗ್ತೀರಲ್ವ ಎಲ್ಲರೂ, ಅದೇ ಥರ ಈ ಹಾಡಿನ ಮರಿನೂ ಸಹ ಶಾಲೆಗೆ ಹೋಗ್ತಾ ಇತ್ತು. ಒಂದಿನ ಈ ಶಾಲೆಗೆ ರಜಾ ಬಂತು, ಭಾನುವಾರ ರಜಾ ಬಂತು. ಅದಕ್ಕೆ ಭಾನುವಾರ ರಜಾ ಬಂದರೆ ಎಲ್ಲರ ಆಟ ಆಡಬೇಕು, ಅಜ್ಜಿ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅನಿಸು. ಹಾಗಾದು ಅವ್ರ ಅಮ್ಮನ ಕೇಳ್ತು, ಅಮ್ಮ ನಾನು ಇವತ್ತು ರಜಾ ಇದೆಯಲ್ಲ ಶಾಲೆಗೆ, ನಾನು ಅಜ್ಜಿ ಮನೆಗೆ ಹೋಗ್ತೀನಿ ಅಂತ. ಅದಕ್ಕೆ ಹೇಳ್ತವ್ರಮ್ಮ, ಇಲ್ಲಪ್ಪ, ಅಲ್ಲಿ ನೀನು ಹೋಗೋ ದಾರಿಯಲ್ಲಿ ಹುಲಿ, ಸಿಂಹ, ಚಿರತೆ, ಆನೆ ಎಲ್ಲ ಇರ್ತವೆ, ಅವೆಲ್ಲ ನಿನ್ನನ್ನು ತಿಂದು ಬಿಡ್ತವೆ. ಹಾಗಾಗಿ ನೀನು ಹೋಗಬೇಡ, ಇಲ್ಲೇ ಮನೆಯಲ್ಲಿರು, ನೀನು ಚಿಕ್ಕ ಮಗು ಅಲ್ವಾ ಅಂತ ಹೇಳಿ. ಅದಕ್ಕೆ ಅದು ಇಲ್ಲಮ್ಮ ನಾನು ಹೋಗಲೇಬೇಕು, ಅಜ್ಜಿ ಮನೆಗೆ ಹೋಗಲೇಬೇಕಮ್ಮ, ನಾನು ಹೇಗಾರು ಉಪಾಯ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೋಗ್ತೀನಮ್ಮ ಅಂತ ಹೇಳಿ. ಅದಕ್ಕೆ ಅದು ಅಮ್ಮ ಹೇಳ್ತು, ನಾನು ಹೋಗಬೇಕು, ನೀನು ಹೋಗಿ ಬೇಗನೆ ವಾಪಸ್ ಬರಬೇಕು, ಹುಷಾರಾಗಿ ಹೋಗು, ಅಲ್ಲೆಲ್ಲ ಪ್ರಾಣಿಗಳಿರ್ತವೆ ಅಂತ ಹೇಳ್ತಾರೆ. ಆಗ ಅದು ಹೀಗೆ ಅಜ್ಜಿ ಮನೆಗೆ ಖುಷಿಯಾಗಿ ನಡ್ಕೊಂಡು ಲೆಲ್ಲ ನಾನು ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಖುಷಿಯಾಗಿ ಕುಂತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇತ್ತು. ನೀವು ಸಹ ಅಜ್ಜಿ ಮನೆಗೆ ಹೋಗ್ಬೇಕಂದ್ರೆ ಖುಷಿಯಾಗಿ ಹೋಗ್ತೀರಲ್ವ, ಅದೇ ಥರ ಇದು ಹೋಗ್ತಾ ಇತ್ತು. ಆಗ ಏನಾಯಿತು, ಹೀಗೆ ಹೋಗ್ತಾ ಇರಬೇಕಾದ್ರೆ ಒಂದು ನರಿ ಅಡ್ಡ ಬಂತು. ಆ ನರಿ ಈ ಒಂದು ಹಾಡಿನ ಮರಿನ ನೋಡ್ತು. ಓ ಹಾಡಿನ ಮರಿ, ನಾನು ಈಗಲೇ ತಿಂದು ಬಿಡುವೆ, ಎಲ್ಲಿ ಹೋಗ್ತಿದ್ಯಾ ಅಂತ ಕೇಳ್ತು. ಎದುರ್ಕೊಂಡು ಓ ನರಿಯಣ್ಣ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ, ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಕೊಡ್ತಕ್ಕಂಥ ಎಲ್ಲ ತಿಂಡಿಗಳನ್ನು ತಿಂದ್ಬಿಟ್ಟು ವಾಪಸ್ ಬರ್ತೀನಿ ನಾನು. ಆಗ ನೀನು ನನ್ನನ್ನು ತಿನ್ನುವಂತೆ, ನಾನು ಎಲ್ಲ ತಿಂಡಿಗಳನ್ನು ತಿಂದು ದಪ್ಪ ಆಗಿರ್ತೀನಿ ಅಲ್ವಾ, ಆಗ ನೀನು ನನ್ನನ್ನು ತಿನ್ನು, ಈಗ ಬಿಟ್ಬಿಡು ನರಿಯಣ್ಣ ಅಂತ ಕೇಳ್ಕೊಡು. ಆಗ ನರಿ, ಆಯಿತು ಈಗ ಹೋಗು, ನೀನು ಬರುವಾಗ ಸಿಗಬೇಕು ಅಂತ ಹೇಳ್ತೀನಿ. ಹೀಗೆ ಹಾಡಿ ಮನೆ ಜಂಪ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಹುಲಿ ಸಿಕ್ತು. ಆ ಹುಲಿ ಇಷ್ಟಿತ್ತಲ್ಲ ಈ ಹಾಡಿನ ಮರಿ, ಒಪ್ಪಂತ ಹಿಡ್ಕೊಬಿಡ್ತು. ಅದಕ್ಕೆ ಭಯ ಆಗೋಯ್ತು. ಹುಲಿಯಣ್ಣ ಬಿಟ್ಬಿಡಣ್ಣ ಪ್ಲೀಸ್ ಅಂತ. ಅದಕ್ಕೆ ಹುಲಿ, ಇಲ್ಲ, ನಾನು ಈಗಲೇ ನಿನ್ನನ್ನು ತಿಂದುಬಿಡಬೇಕು ಅಂತ. ನೋಡೋಣ ಹುಲಿಯಣ್ಣ, ಈಗ ನಾನು ಸಣ್ಣಗಿದ್ದೀನಿ ಅಲ್ವಾ, ನಾನೀಗ ಅಜ್ಜಿ ಮನೆಗೆ ಹೋಗಿ ಅಜ್ಜಿ ಕೊಡುವ ತಿಂಡಿ, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲ ತಿಂದ್ಬಿಟ್ಟು ನಾನು ದಪ್ಪ ಆಗ್ತೀನಿ ಅಲ್ವಾ, ಆಗ ನೀನು ನನ್ನನ್ನು ತಿನ್ನುವಂತೆ, ಈಗ ಬಿಟ್ಬಿಡೋಣ ಅಂತ. ಅದಕ್ಕೆ ಆಯಿತು ಇವಾಗ ಹೋಗೋ ಅಂತ ಹುಲಿ. ಹೀಗೆ ಜಂಪ್ ಮಾಡ್ಕೊಂಡು ಲ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಸಿಂಹ, ಕಾಡಿಗೆಲ್ಲ ನಾನೇ ರಾಜ, ನಿನ್ನನ್ನು ಈಗಲೇ ತಿಂದುಬಿಡ್ತೀನಿ ಅಂತ. ಏನಪ್ಪ, ಒಂದು ಪ್ರಾಣಿ ನನಗೆ ಸಿಗ್ತಾನೆ ಇದ್ವಲ್ಲ, ಅಜ್ಜಿ ಮನೆಗೆ ಹೆಂಗೆ ಹೋಗೋದು ನಾನು, ಈಗ ಸಿಂಹ ಸಿಕ್ತಲ್ಲ, ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಕೊಡ್ತು. ಆಗ ಸಿಂಹನಿಗೂ ಅದೇ ಡೈಲಾಗ್ ಹೇಳ್ತು, ಏನಂತ, ನಾನು ಅಜ್ಜಿ ಮನೆಗೆ ಹೋಗಿ ಅಲ್ಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಅಜ್ಜಿ ಮಾಡುವ ಎಲ್ಲ ತಿಂದ್ಬಿಟ್ಟು ದಪ್ಪ ಆಗ್ಬರ್ತೀನಿ, ಆಗ ನೀನು ನನ್ನನ್ನು ತಿನ್ನು ಅಂತ. ಹೀಗೆ ಎಲ್ಲ ಪ್ರಾಣಿಗಳು ಇದೇ ಥರ ಹೇಳ್ಕೊಂಡು ಅಷ್ಟೊತ್ತಿಗೆ ಅವ್ರ ಅಜ್ಜಿ ಮನೆ ಬಂತು. ಅಜ್ಜಿ ಮನೆ ಒಳಗೆ ಓಡೋಯ್ತು. ಆಗ ಅವ್ರ ಅಜ್ಜಿ ನೋಡಿ, ಅಯ್ಯೋ ಇವಾಗ ಬಂದ್ಯಾ, ಚೆನ್ನಾಗಿದ್ಯಾ, ನೋಡಿ ಎಷ್ಟು ಸ್ವರ್ಗೋಗಿದೆಯಾ ನೀನು, ಪ್ರತಿದಿನ ಊಟ ಮಾಡ್ತಿರ್ಲಿಲ್ವ ನೀನು ಅಂತ ಕೇಳಿದ್ಲು. ಇಲ್ಲಜ್ಜಿ, ನಾನು ಸರಿಯಾಗಿ ಊಟ ಮಾಡಿಲ್ಲ, ಈ ದಿನ ರಜಾ ಇದೆಯಲ್ಲ, ನನಗೆಲ್ಲ ತಿಂಡಿ ಮಾಡ್ಕೊಡಿಜ್ಜಿ, ನಾನೆಲ್ಲ ತಿನ್ನಬೇಕು. ಆ ಅಜ್ಜಿ ಎಲ್ಲ ಅದು ಏನೇನು ಬೇಕು, ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಒಬ್ಬಟ್ಟು, ಜಾಮೂನು ಎಲ್ಲ ತಿಂಡಿ ಮಾಡ್ಕೊಡು. ಆಗ ಎಲ್ಲನೂ ತಿಂದ್ಬಿಡ್ತದು. ಎಲ್ಲನೂ ತಿಂದು ಖುಷಿಯಾಗಿ ದಪ್ಪ ಆಗ್ಬಿಡ್ತು. ಆಗ ಅಜ್ಜಿ ನನಗೊಂದು ಸಮಸ್ಯೆ ಇದೆ. ಏನು ಸಮಸ್ಯೆ ನಿನಗೆ? ನಾನೀಗ ಹೋಗ್ತೀನಲ್ಲ, ಅಲ್ಲಿ ಎಲ್ಲ ಪ್ರಾಣಿಗಳು ಕಾತ್ಕೊಂಡಿದ್ದಾವೆ ನನ್ನನ್ನು ತಿನ್ನೋಕ್ಕೆ, ಏನಾದರೂ ಐಡಿಯಾ ಕೊಡಜ್ಜಿ. ಹೌದಾ, ಅಷ್ಟೊಂದು ಪ್ರಾಣಿಗಳಿದಾವ, ಹೇಗೆ ಹೋಗ್ತೀಯ ನೀನು? ಒಂದು ಐಡಿಯಾ ಮಾಡ್ತೀನಿ ಇರು. ಈಗ ಒಂದು ಡೋಲ್ ಮಾಡಿಬಿಡೋಣ, ಡೋಲ್ ಮಾಡಿಬಿಟ್ಟು ಅದರೊಳಗಡೆ ಸೇರ್ಕೊಬಿಡು, ನಾನು ಉರುಳು ಬಿಡ್ತೀನಿ, ಆಗ ಯಾರಿಗೂ ಗೊತ್ತಾಗಲ್ಲ, ಹಾಡಿನ ಮರಿ ಇದೆ ಅಂತಲೇ ಗೊತ್ತಾಗಲ್ಲ ಅಂತ. ಹೌದಜ್ಜಿ, ಒಳ್ಳೆ ಐಡಿಯಾ ಮಾಡಿದೆ ನೀನು, ಡೋಲ್ ಮಾಡಜ್ಜಿ ಬೇಗ ಅಂತ ಹೇಳಿ. ಆಗ ಅದೇನು ಮಾಡ್ತು, ಒಂದು ಡೋಲನ್ನು ತಯಾರು ಮಾಡ್ತು ಅಜ್ಜಿ. ಆಗ ಈ ಹಾಡಿನ ಮರಿನ ಅದರೊಳಗೆ ಸೇರಿಸ್ಬಿಡ್ತು. ಆ ಡೋಲನ್ನು ಏನು ಮಾಡ್ತು, ಹುರುಳ್ಬಿಡ್ತು. ಅದು ಹುರ್ಕೊಂಡು ಹೋಯ್ತು. ಹೋಗ್ಬೇಕಾದ್ರೆ ಅದೇನು ಹೇಳ್ತಿತ್ತಪ್ಪ ಅಂದರೆ, ಗುಡುಗುಡು ಗುಮ್ಮಟ ದೇವರಿಗೆ ದಾರಿ ಬಿಡಿ, ಗುಡುಗುಡು ಗುಮ್ಮಟ ದೇವರಿಗೆ ದಾರಿ ಬಿಡಿ ಅಂತ ಉಳ್ಕೊಂಡು ಹೋಗ್ತೈತಿ. ಆಗ ಅಲ್ಲೇ ಸಿಂಹ ಕಾಯ್ತಾ ಇತ್ತಲ್ಲ, ಅದು
ನೋಡ್ತು, ಏನಿದು ಗುಡುಗುಡು ಗುಮ್ಮಟ ದೇವರು ಅಂತು. ನಾನು ಗುಡುಗುಡು ಗುಮ್ಮಟ ದೇವರು, ದಾರಿ ಬಿಡಿ ಅಂತು. ಗುಡುಗುಡು ಗುಮ್ಮಟ ದೇವರ, ಏನು ಮಾತಾಡ್ತಿದ್ದೆ, ಡೋಲ್ ಎಲ್ಲರ ಮಾತಾಡುತ್ತಾ ಅಂತು. ಇಲ್ಲ ನಾ ಮುಂದೆ ಬೇಕು, ದಾರಿ ಬಿಡಿ ಅಂತ. ಅದಕ್ಕೆ ಸಿಂಹ ಅಂತು, ಗುಡುಗುಡು ಗುಮ್ಮಟ ದೇವರೇ, ಆಡಿನ ಮರಿಯ ನೋಡಿದೀರಾ ಅಂತು. ಇಲ್ಲ ನೋಡಿಲ್ಲ ಅಂತು. ಆಯ್ತು ಮುಂದೆ ಹೋಗಿ ಅಂತ. ಹಂಗೆ ಉರುಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಿಂಹ ಸಿಕ್ತು. ಆಗ ಸಿಂಹ ಹೇಳ್ತು, ಏ ಗುಡುಗುಡು ಗುಮ್ಮಟ ದೇವರೇ, ಆಡಿನ ಮರಿಯ ನೋಡಿದೀರಾ ಅಂತು. ಅದಕ್ಕೆ ಅದು ಇಲ್ಲ ನೋಡಿಲ್ಲ ಅಂತ. ಹಂಗೆ ಮುಂದಕ್ಕೆ ಉರುಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ನರಿ ಸಿಕ್ತು. ನರಿನ ಕೇಳ್ತು, ಗುಡುಗುಡು ಗುಮ್ಮಟ ದೇವರೇ, ಆಡಿನ ಮರಿಯ ನೋಡಿದೀರಾ ಅಂತ. ಇಲ್ಲ ನೋಡಿಲ್ಲ ಅಂತು. ಅರೆ ರೇ ನರಿ ಬುದ್ಧಿವಂತ ಪ್ರಾಣಿ, ನಿಮ್ಮ ನರಿ ಕತೆ ತುಂಬ ಹೇಳಿದ್ದೇನಲ್ವ ನಾನು, ಅದು ಬುದ್ಧಿವಂತ ಪ್ರಾಣಿ. ಎಲ್ಲಾದರೂ ಈ ಡೋಲ್ ಎಲ್ಲರೂ ಮಾತಾಡಕ್ಕೆ ಸಾಧ್ಯನಾ? ಇದ್ರೊಳಗಡೆ ಎಲ್ಲೋ ಆಡಿನ ಮರಿನೇ ಇರಬೇಕು ಅಂತ ಹೇಳ್ಬಿಟ್ಟು ನರಿ ಏನು ಮಾಡ್ತು, ಇನ್ನೇನು ಮನೆ ಹತ್ರ ಬಂತು, ಅವ್ರ ಮನೆ, ಅಮ್ಮನ ಮನೆ. ಅಷ್ಟೊತ್ತಿಗೆ ಈ ಡೋಲ್ನ ತೆಗೆದುಬಿಡ್ತು. ಹಿಂಗೆ ತೆಗೆದಾಗ ಆಡಿನ ಮರಿಯೋದು ಅವ್ರ ಮನೆಯೊಳಗೆ ಓಡೋಯ್ತು. ಆಗ ಹೇಳ್ತು, ನೋಡಮ್ಮ, ನಾನು ತಪ್ಪಿಸ್ಕೊಂಡು ಬಂದಿದ್ದೀನಿ, ಎಲ್ಲ ಪ್ರಾಣಿಗಳಿಂದನೂ ತಪ್ಪಿಸ್ಕೊಂಡು ಕ್ಷೇಮವಾಗಿ ಮನೆಗೆ ಬಂದಿದ್ದೀನಮ್ಮ. ನಾನು ಯಾವುದೇ ಪ್ರಾಣಿಗೂ ನಾನು ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತು. ಅದಕ್ಕೆ ಅವರಮ್ಮ ಅಂದು, ಪರವಾಗಿಲ್ಲ, ಒಳ್ಳೆ ಪ್ಲ್ಯಾನೇ ಮಾಡಿದೆ ನೀನು, ಹೀಗೇನೆ ನೀನು ಪ್ಲ್ಯಾನನ್ನು ಮಾಡಿ ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅಂತ ಹೇಳ್ತು. ಈ ಕತೆ ನೀತಿಯನ್ನು ಹೇಳ್ಬೋದು ನಾವು. ಇದಕ್ಕೆ ನಾವು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಅದು ನೋಡಿ, ಚಿಕ್ಕ ಆಡಿನ ಮರಿ ಆದರೂ ಸಹ ಒಂದು ಉಪಾಯವನ್ನು ಮಾಡ್ಕೊಂತು ಅಷ್ಟು ದೊಡ್ಡ ಪ್ರಾಣಿಗಳಿಂದ ಅದು ತಪ್ಪಿಸ್ಕೊಂಡು ಸೀದಾ ಮನೆಗೆ ಬಂತಲ್ವ ಮಕ್ಕಳ. ಇದೇ ಥರ ನೀವು ಚಿಕ್ಕ ಮಕ್ಕಳಾದರೂ ಸಹ ನೀವು ಉಪಾಯವನ್ನು ಮಾಡಿ ಎಲ್ಲಾದ್ರೂ ಸಹ ಜಯವನ್ನು